ಹಾಯ್ ಎಲ್ರಿಗೂ ನಮಸ್ಕಾರ ಅಂಡ್ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್. ಬೆಳಗ್ಗೆಯಿಂದ ಎಲ್ಲರಿಗೂ ನ್ಯೂ ಇಯರ್ ವಿಶ್ ಮಾಡ್ತಾ ಪಾರ್ಟಿ ಮಾಡ್ತಾ ಹೊಸ ಬಟ್ಟೆ ಸ್ವೀಟು ಸಿನಿಮಾ ಅಂತ ಇಡೀ ದಿನನ ಹೊಸ ಹುರುಪಿನಿಂದ ಶುರು ಮಾಡಿರುವಂತಹ ನಮ್ಮೆಲ್ಲ ವೀಕ್ಷಕರಿಗೂ ವೆಲ್ಕಮ್ ಟು ದ ಶೋ. ಇದು ಮಜಾ ಭಾರತ ಸೀಸನ್ 3. ಇಲ್ಲಿ ಮಜಾ ಫುಲ್ಲು ಜೋರು. ಇವತ್ತಿನ ಎಪಿಸೋಡ್ಗೆ ವೆಲ್ಕಮ್ ಮಾಡೋಣ ನಮ್ಮ ಜಡ್ಜಸ್ ನ. ಹ್ಯಾಪಿ ನ್ಯೂ ಇಯರ್ ರಚಿ ಅಂಡ್ ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್. ಆಲ್ ದಿ ಬೆಸ್ಟ್. ರಚಿ, ಮಜಾ ಭಾರತದ ಜೊತೆಗೆ ಮತ್ತೊಂದು ವರ್ಷ. ಆಲ್ಮೋಸ್ಟ್ ಇದು 3ನೇ ವರ್ಷ ನೀವು ಈ ತಂಡದ ಜೊತೆ ಕೆಲಸ ಮಾಡ್ತಾ ಇರೋದು. ಈ ವರ್ಷ ಎಷ್ಟು ಸ್ಪೆಷಲ್ ಆಗಿತ್ತು? ಖಂಡಿತವಾಗ್ಲೂ ತುಂಬಾ ಸ್ಪೆಷಲ್ ಆಗಿತ್ತು. ಬಿಕಾಸ್ ತುಂಬಾ ಒಳ್ಳೆ ಅಪ್ರಿಸಿಯೇಷನ್ ಕೂಡ ಸಿಕ್ಕಿದೆ ನಿಮ್ಮೆಲ್ರಿಗೂ. ಅಂಡ್ ನಮ್ಮ ಶೋ ಮಜಾ ಭಾರತ ಸೀಸನ್ 3 ತುಂಬಾ ಚೆನ್ನಾಗಿ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. TRP ಕೂಡ ಚೆನ್ನಾಗಿದೆ. ಅಂಡ್ 250 ಎಪಿಸೋಡ್ಸ್ ನಾವು ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿದೀವಿ. ಅಂಡ್ ಇದಕ್ಕಿಂತ ಇನ್ನೇನು ಹೇಳಬೇಕು, ಇನ್ನೇನು ಇಲ್ಲವೇ ಇಲ್ಲ ಅಲ್ವಾ. ಅಂಡ್ ನನ್ನ ಜರ್ನಿ 3 years in the with the team, it is very nice. ನಮ್ಮೆಲ್ಲರ ನಗುಗೆ ನಿಮ್ಮ ನಗುನೇ ಸ್ಫೂರ್ತಿ ರಚಿ. ಥ್ಯಾಂಕ್ ಯು ಸೋ ಮಚ್. Thank you. ಗುರುಜಿ, ಹ್ಯಾಪಿ ನ್ಯೂ ಇಯರ್ ಅಂಡ್ ವೆಲ್ಕಮ್ ಟು ದ ಶೋ. Thank you. Wish you all the same. Happy New Year. ಸೊ ಗುರುಜಿ, 2019 ನಿಮ್ಗೆ ಒಂದು ಸಿಕ್ಕಾಪಡೆ ಸ್ಪೆಷಲ್ ಆಗಿರುವಂತಹ ಇಯರ್. ಈ ಸರ್ತಿ ಸೆಂಚುರಿ ಬೇರೆ ನೀವು ಹೊಡೆದಿದ್ದೀರಿ. ಈ ವರ್ಷಕ್ಕೆ ಬಾಯ್ ಬಾಯ್ ಹೇಳುವಾಗ ಒಂದ್ಸಲ ಮೆಲ್ಕ್ ಹಾಕಿದ್ರೆ 2019 ಎಷ್ಟು ಕಲರ್ಫುಲ್ ಆಗಿತ್ತು. Music composing ಶುರು ಮಾಡಿ just completed 25 years. ಆಮೇಲೆ ಎಲ್ಲದಕ್ಕಿಂತ ಜಾಸ್ತಿ ಐ ಥಿಂಕ್ ಕಾಮಿಡಿ ಸೀರಿಯಲ್ ಅಲ್ಲಿ ಐ ಥಿಂಕ್ ಮೋರ್ ದೆನ್ ಒಂದೇ ವರ್ಷದಲ್ಲಿ ಒಂದು 200 ಎಪಿಸೋಡ್ ತನಕ ಮಜಾ ಬರ್ತಾ ಎಲ್ಲ ನಮ್ಮ ಟ್ಯಾಲೆಂಟೆಡ್ ಟೀಮ್ ಜೊತೆ ಕಳೆದಿದ್ದೀನಿ. 2019 ಐ ಥಿಂಕ್ ಲೈಫಲ್ಲಿ ನಾನು ಮರೆಯಕ್ಕಾಗಲ್ಲ. ಥ್ಯಾಂಕ್ ಯು ಸೋ ಮಚ್ ಗುರುಜಿ. ಈ ಒಂದು 2020 ಇನ್ನಷ್ಟು ಸಕ್ಸಸ್ ಮತ್ತು ಸಾಕಷ್ಟು ಖುಷಿನ ನಿಮ್ಗೆ ಕೊಡ್ಲಿ ಅಂತ ನಾನು ಹಾರೈಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಇನ್ನು ನಮ್ಮ ಆಸ್ಥಾನ ಕಲಾವಿದರಂತೂ ಇದು ಸ್ಪೆಷಲ್ ಅಂಡ್ ಮೆಮೊರಬಲ್ ಡೇ. ಯಾಕೆ ಅಂದ್ರೆ ಕಳೆದ ವರ್ಷ ಇದೇ ದಿನ ನಮ್ಮೆಲ್ಲ ಕಲಾವಿದರಿಗೆ ಒಂದು ಫೋನ್ ಕಾಲ್ ಬರುತ್ತೆ. ಹಲೋ, ಹ್ಯಾಪಿ ನ್ಯೂ ಇಯರ್, ನಾವು ಕಲರ್ ಸೂಪರ್ ಇಂದ ನೀವು ಮಜಾ ಭಾರತ ಮೆಗಾ ಆಡಿಷನ್ಗೆ ಸೆಲೆಕ್ಟ್ ಆಗಿದ್ದೀರಿ ಅಂತ. ಕಲರ್ ಸೂಪರ್ ಕೊಟ್ಟ ಮಾತನ್ನ ಉಳಿಸ್ಕೊಂಡಿದೆ. ನಿಮ್ಮ ಲೈಫ್ ಅಲ್ಲಿ 1 ವರ್ಷನ ಹ್ಯಾಪಿ ಆಗಿಡುವಂತಹ ಒಂದು ಪ್ರಯತ್ನ ಕೂಡ ಮಾಡಿದೆ. ನೀವು ಇಡೀ ಕರ್ನಾಟಕವನ್ನ ಖುಷಿ ಪಡಿಸಿದ್ದೀರಿ. ಇದೇ ಖುಷಿಗೆ ವೆಲ್ಕಮ್ ಟು ದ ಶೋ. ಹೆಣ್ಣು ಮಾಯ್ ಅವ್ರ ಹಿಂದೆ ಬಿದ್ರೆ ಅಷ್ಟೇ. ಇದೆಲ್ಲ ನಮಗೂ ಗೊತ್ತು, ನಮ್ಮ ಈ ಊರಿನ ಯಜಮಾನಗೂ ಗೊತ್ತು. ಆದ್ರೂ ಗೊತ್ತಿದ್ದು ಕನ್ನಡಕ ಹಾಕೊಂಡು ಬಾವಿಗೆ ಬೀಳ್ತಾ ಇದಾರೆ. ಊರ್ಗೆ ನ್ಯಾಯ ಹೇಳೋ ಯಜಮಾನ ಅವ್ರಿಗೆ ಯಾರೀ ಬುದ್ಧಿ ಹೇಳ್ತಾರೆ? You stupid! You idiot! Are you crazy? Oh my God! ಯಾಕಾದ್ರೆ ಕಿತ್ತದ ಹಳ್ಳಿಗೆ ಬಂದೇನೋ, ಮೊದಲಿನಿಂದ ಹೋಗ್ಬಿಡ್ಬೇಕಪ್ಪ. ನಿಲ್ಸಮ್ಮ, ಸಾಕು ಕಂಡಿದ್ದೀನಿ. 3 ಅಕ್ಷರ ABCD ಕಲ್ತ್ಬಿಟ್ಟು ಗಾಂಚಲಿ ಮಾತಾಡ್ತಾಳೆ. ಒಂದ್ ತಿಳ್ಕೊ, ಏನು ಮಾತೃಭಾಷೆ ಬಿಟ್ಟವ್ರು 3 ಬಿಟ್ಟವ್ರಿಗಿಂತ ಮೂರ್ಖರು. ಅಣ್ಣಂದ್ರ ಎಸ್, ಸಾರಿ, ಐ ಲವ್ ಹಳ್ಳಿ. ಬಾಯ್. ಇದು ಹೆಣ್ಮಕ್ಳಂದ್ರೆ. ಶಿವ, ಗದ್ದೆಗೆ ಔಷಧಿ ಹೊಡಿಯಕ್ಕಿದೆ, ಬರ್ತೆಯಾ? ಮೊದ್ಲು ಗೊಬ್ಬರ ಹಾಕ್ತೀನಿ, ಆಮೇಲೆ ಔಷಧಿ ಹೊಡಿಯಕ್ ಬರ್ತೀನಿ. ನಂಗ್ ಗೊಬ್ಬರ ಬೇಡ. ಓಹೋ ಸೀತಾರಾಮಣ್ಣ, ಏನಪ್ಪ ಮೊನ್ನೆ ಕಾಣ್ತಾ ಇರ್ಲಿಲ್ಲ, ಎಲ್ಗೋಗಿದ್ದೆ? ಅದೇ ತಾಜ್ ಮಹಲ್ ಬಿದ್ದೋಗಿತ್ತಲ್ಲ, ನಿಲ್ಸ್ ಬರಕ್ ಹೋಗಿದ್ದೆ. ಅಯ್ಯೋ, ನಾನ್ ಮೊನ್ನೆ ನಿಲ್ಸ್ ಬಂದಿದ್ದೆ, ಮತ್ ಬಿದ್ದೋಗೈತಾ? ನನ್ಗೆ ಪಂಚ್ ಹೊಡ್ನಾ? ಸರಿ, ಇವಾಗ ಎಲ್ಲಿ ಹೋಯ್ತಾ ಇದೀಯಾ? ನಿನ್ನ ಹೆಂಡತಿ ಕರ್ದ್ಲು ಹೋಯ್ತಾ ಇದ್ದೀನಿ. ಯಾಕೆ? ಸ್ಟೋರಿ ಕೇಳಕ್ಕೆ. ಯಾವ ಸ್ಟೋರಿ ಕೇಳ್ತೀನಿ ಅಂದಿದ್ದು? ನೀನ್ ಕರ್ದಾಗ್ಲೆಲ್ಲ ಬರ್ತೀನಿ ಅಂತ.
ಈ ತರ ಸ್ಟೋರಿ ಎಲ್ಲ ಕೇಳ್ತಲ್ಲ ಬುದ್ಧಿ ಮಾಡ್ತೀನಿ ಅವ್ನಿಗೆ. ಏ ನನ್ನ ಮಗನೇ, ಬೆಳಗ್ಗೆ ಚೊಂಬಿಟ್ಕೊಂಡು ಎಲ್ಲಿ ಹೋಯ್ತಾರೆ, ಕೊನೆಗೆ ಹೋಯ್ತಾರೆ. ಎಲ್ಲಿಂದ ಬರ್ತೀರ ಬೆಳಗ್ಗೆ? ಅಲ್ಲ ಕಣ, ನಾನೇನೋ ಚೊಂಬಿಗೆ ಹೋಗ್ತಿದ್ದೀನಿ, ನೀನ್ ಎಲ್ಲಿಗೆ ಬರ್ತಿದ್ಯೆ? ನಾನೇ ನೀರ್ ಚೆಲ್ಬಿಟ್ಟು ಇಸ್ತ್ರಿ ಮಾಡಕ್ ಹೋಗ್ತಾ ಇದ್ದೀನ, ನಾನು ಚೊಂಬಿಗೆ. ಮತ್ತೆ ನೀರೆಲ್ಲ ನಿಂದ್ರಲ್ಲಿದೆಯಲ್ಲ. ಇವಾಗ ಏನ್ ಮಾಡ್ತೀಯೇ? ಇದ್ ನಂಗಾಯ್ತು, ನಿಂಗೆ? ಅಲ್ಲ ಕಣ, ದಿನ ನೀರ್ ತರ್ತಿದ್ದೆ, ಇವತ್ತೇನಾಯ್ತು ನಿಂಗೆ? ಅದಕ್ಕೊಂದ್ ದೊಡ್ಡ ಸ್ಟೋರಿ ಐತೆ ಮಗ. ಏನು? ನಾನ್ ಡೈಲಿ ನೀರ್ ತರ್ತಾ ಇದ್ನ, ಅದ್ಯಾವ್ದೋ ಕಾಗೆ ಬಂದ್ಬಿಟ್ಟು ನೀರು ತಳ್ಬಿಟ್ಟು ಹೋಗ್ತಾ ಇತ್ತು. ಅದಕ್ಕೆ ನಾನ್ ಬುದ್ಧಿವಂತ, ಅದಕ್ಕೆ ಇವತ್ತು ಮನೇಲೆ ತೊಳ್ಕೊ ಬಂದ್ಬಿಟ್ಟೆ. ನೀವ್ ಹಿಂಗೆ ಮಾತಾಡ್ತಾ ಇರಿ, ಅಲ್ಲಿ ಊರ್ಗೂರ್ ಹತ್ಕೊಂಡು ಊರ್ಲಿ. ಅಯ್ಯೋ ಏನಾಯ್ತು? ಏನಾಯ್ತು ಅಂತ ನನ್ನ ಹತ್ರ ಕೇಳಿದ್ರಾಗುತ್ತಾ? ಮೊದ್ಲು ಯಜಮಾನ್ರನ್ನ ಕರ್ಸಿ ಪಂಚಾಯತಿಗೆ ಮಾಡು. ಓ ಯಜಮಾನ್ರೇ, ನಮಸ್ಕಾರ. ನನ್ನ ಹೆಸರು ಧರ್ಮರಾಜ್ ಅಂತ, ಅಲಿಯಾಸ್ ಡಿರಾಜ್. ಅಣ್ಣ ಇದ್ಯಾಕೆ ಮೂರ್ ಸತಿ ಹೇಳ್ದೆ? ಏನಿಲ್ಲ ಕಣೋ, ಮೊನ್ನೆ ಡೈನೋಸರ್ ಸ್ಕಿಟ್ ಮಾಡಿದ್ವಲ್ಲ, ಹೌದು. ಆ ಸ್ಕಿಟ್ ನ ಎಡಿಟ್ ಮಾಡಿ ಎಡಿಟರ್ ಎಲ್ಲ ರಜೆ ಕೇಳ್ಕ ಮನೆಗೆ ಹೋಗ್ಬಿಟ್ಟವ್ರೆ. ಅದಕ್ಕೆ ನನಗ್ ನಾನೇ ಬಿಲ್ಡಪ್ ತಗೊಂಡು ನಾನೇ ಎಡಿಟ್ ಮಾಡ್ಕೊತಾ ಇದ್ದೀನಿ. ಈ ಊರ್ಗೆ ನಾನೇ ಯಜಮಾನ ಅಲ್ಲ ಮೇಡಮ್, ಸುಮ್ನೆ ಹಂಗಂದೆ. ನೀನ್ ಅಲ್ಲ ಅಂತ ಗೊತ್ತು. ಅದಿರ್ಲಿ, ಈ ಯಜಮಾನ ವಿಷ್ಣುವರ್ಧನ್ ಅವ್ರದ್ದ ಅಥವಾ ದರ್ಶನ್ ಅವ್ರದ್ದ? ಬೈಲಿ ಹೇಳ್ತೀನಿ. ಹೇಳಿ. ಅವ್ರ ಅಲ್ಲಿ ಬರ್ತಿದಾರೆ ನೋಡು. ಓಹೋ, ಉಂಗ್ರ ಬಿದ್ದಾಯ್ತು ಕಲಾವ್. ಯಜಮಾನ್ರೆ, ಒಂದ್ ನಿಮಿಷ ಇರಿ. ನಿಮ್ಮ ಸ್ಟೋರು ಬಗ್ಗೆ ಉಂಗ್ರ ತಗೊಳದ? ನಾನಿರೋದ್ ಯಾಕೆ? ನಾನು ಬಗ್ಗೆ ಹಾಕತ್ತೀನಿ. ಅಲ್ಲ ಕಣ, ಅದ್ ನನ್ ಉಂಗ್ರ ನೀನ್ ಯಾಕೆ ಹಾಕತ್ತ ಇದೀಯಾ? ಯಜಮಾನ್ರೆ, ಏನ್ ಮಾತಾಡ್ತಾ ಇದ್ದೀರಾ? ಮಣ್ಪಾಲಾಗಿರೋ ವಸ್ತುನ ನಿಮ್ಮ ಸ್ಟೋರ್ ತಗೊಂಡ್ ಹಾಕಳದ? ಇದು ಆಗ್ಬರಲ್ಲ. ಹಿಂಗ್ ಹೇಳಿ ನನ್ನ ಮಲಿಸ್ಬಿಟ್ಟಕಲ್ಲ ನೀನು. ಮೇಡಮ್, ಮೊನ್ನೆ ನನ್ನ ಹೆಂಡತಿ ನಡ್ಕ ಬರ್ತಾ ಇರ್ಬೇಕಾದ್ರೆ ಹಿಂಗ್ ಬುದ್ಬಿಟ್ಲು. ಯಜಮಾನ್ರೆ, ತಡಿಯ ಪೂರ್ತಿ ಮಾಡ್ತೀನಿ. ಬುದ್ಬಿಟ್ಟು ಸತ್ಯ ಹೋಗ್ಬಿಟ್ಲು. ಅಕಸ್ಮಾತ್ ಏನಾರ ಬದುಕ್ಬಿಟ್ಟಿದ್ರೆ, ಯಜಮಾನ್ರೆ ಮಣ್ಪಾಲಾಗಿರೋ ನಿಮ್ ಹೆಂಡ್ತಿನ ನೀವು ಕರ್ಕೋಗೋದ್ ಬೇಡ, ನಾನೇ ಕರ್ಕೋಯ್ತೀನಿ ಅಂತ ಹೋಗ್ಬಿಡವ ಅಂತ ನನ್ನ ಮಗ ನೀನು. ಅವ್ರ ಹಂಗೆ ತಿಳ್ಕೊತಿದ್ರು, ನೀವ್ ಹೇಳಿಲ್ಲ ಅಂದಿದ್ರೆ. ಅಯ್ಯೋ, ನೀನೇನ್ ಬಾರಿ ಸಾಚ ಮುಚ್ಕೊಳ್ಳ. ಯಜಮಾನ್ರೆ, ಏನಪ್ಪ? ಒಂದು ಸಣ್ಣ ಡೌಟ್ ಇದೆ ಯಜಮಾನ್ರೆ. ಏನ್ ಹೇಳು? ಮೊನ್ನೆ ನಿಮ್ ಮನೆಗ್ ಬಂದಾಗ ನಿಮ್ ನಾಯಿ ನನ್ನೇ ಗುರುಗುಟ್ಕೊಂಡು ನೋಡ್ತಾ ಇತ್ತು, ಯಾಕೆ? ಅದ್ರ ತಟ್ಟೆಲಿ ಬೇರೆಯವ್ರು ತಿಂದ್ರೆ ಅದಕ್ಕೆ ಬಾರಿ ಪಾಪಕಲ್ಲ. ಅಂದ್ರೆ ನೀ ಬಂದಾಗ ಅನ್ನ ಹಾಕದೆ ನಾಯಿ ತಟ್ಟೆಲಿ ಕಣ. ಅಲ್ಲ ಕಣ, ನೋ ಕೇಳ, ಈ ಸತಿ ಓಟ್ ಯಾರಿಗೆ ಹಾಕ್ತಾರೆ ಕೇಳು? ಈ ಸಲ ಓಟ್ ಯಾರು ಹಾಕ್ತಿರಪ್ಪ? ನನಗಾಗ್ತಾರಂತೆ. ಮೆಟ್ಟಿ ಕಿತ್ಕೊಂಡ್ ಹೊಡಿತೀನಿ ಈಗ. ಅವ್ರು ಹೇಳಿದ್ ನಂಗೆ ಅಂತ. ಅದು ನನ್ಗೆ ನಿಮ್ಗೆ ಅಂದ್ರಲ್ಲ, ಮೋಸ್ಟ್ಲಿ ನನ್ಗೆ ಅಂತ ತಿಳ್ಕೊಂಡೆ. ಅನ್ಕತ್ಯ ಬಾಯ್ಲೆ, ಈ ಸತಿ ನನ್ ಮುಂದೆ ಯಾವನು ಎಲೆಕ್ಷನ್ ನಿಲ್ಬಾರ್ದು ಕಲ. ನೀವೇನು ತಲೆ ಕೆಡ್ಸ್ಕೊಬೇಡಿ ಯಜಮಾನ್ರೆ. ನಿಮ್ ಎದುರು ನಿಲ್ದೇ ಇರೋ ತರ ನಾನೊಂದು ಮಾಸ್ಟರ್ ಪ್ಲಾನ್ ಮಾಡಿದೀನಿ. ಎಲ್ಲ ಅದು ನಿಂತ್ಕೊಳ್ಳೋ ಟೈಮ್ ಕುರ್ಚಿ ಹಾಕ್ಬಿಡ್ತೀನಿ, ಕೂತ್ಕೊಂಡ್ಬಿಡ್ತಾರೆ. ಪಂಚಾಯತಿ ಶುರು ಮಾಡ್ಲಾ? ಬರ, ನಿಮ್ ಸಮಸ್ಯೆಗಳು ಏನಾಯ್ತು ಲೈನ್ ಆಗಿ ಹೇಳ್ಕೊಬರ್ರಿ. ಯಜಮಾನ್ರೆ, ನಮ್ಮೂರ್ ಕೆರೆಯಲ್ಲಿ ನೀರಿಲ್ಲ ಅಂತ ಪಕ್ಕದೂರ್ ಕೆರೆಯಲ್ಲಿ ನೀರ್ ಕೇಳಕ್ ಹೋಗಿದ್ದೆ ಯಜಮಾನ್ರೆ. ಅವ್ರು ನೀರ್ ಕೊಟ್ಟು ತುಂಬಾ ಚೀಪ್ ಆಗಿ ನೋಡ್ತಾರೆ ಯಜಮಾನ್ರೆ. ಸುಳ್ಳು ಹೇಳ್ಬೇಡಕಲ್ಲ. ಅದಕ್ಕೆ ನಿನ್ನ ನೋಡ್ರೆ ಮುಟ್ಟಕ್ಕೆ ಮನ್ಸಾಕಲ್ಲ, ಇನ್ ಚೀಪ್ ಆಗಿಲ್ಲ. ಒಂದ್ ಕೆಲಸ ಮಾಡು ಯಜಮಾನ್ರೆ, ಅವ್ರು ಚೀಪ್ ಆಗಿ ನೋಡಕ್ಕಿಂತ ಮುಂಚೆ ನೀನೇ ಚೀಪ್ ಆಗಿ ನೋಡ್ಬಿಡು ಯಜಮಾನ್ರೆ. ಕಂಪ್ಲೇಂಟ್ ಏನಂತ ಹೇಳಲ್ಲ? ಅದು ಯಜಮಾನ್ರೆ, ನಮ್ಮ ಅಪ್ಪ ಸಾಯ್ಬೇಕಾದ್ರೆ 3 ಎಕರೆ ಜಮೀನ್ ಕೊಟ್ಟೋಗಿದ್ದ. ನಾವಿಬ್ರು ಸಮಾನವಾಗಿ ಹಂಚ್ಕೊಳ್ಳೋಣ ಅಂದ್ರೆ ಜಗಳ ಬರ್ತಿದ್ದೆ ಯಜಮಾನ್ರೆ. ಒಂದ್ ಕೆಲಸ ಮಾಡು, 1 ಎಕರೆ ಅವ್ನ್ ತಗೊಂಡು 1 ಎಕರೆ ನೀನ್ ತಗೊಂಡು ಇನ್ನೊಂದ್ ಎಕರೆ ನನ್ ಕೊಡು. ಅಲ್ಲ, ನಿಮ್ಗೆ ಯಾಕೆ 1 ಎಕರೆ? ಪಂಚಾಯತ್ಗೆ ಮಾಡಿದೀನಿ ನಾನು ಅದಕ್ಕೆ. ಅಷ್ಟೇ ಅಲ್ಲ ಯಜಮಾನ್ರೆ, ನಮ್ಮಪ್ಪ ಸಾಯುವಾಗ ನಂಗೆ 4 ಮನೆ ಬರ್ಕೊಟ್ಟಿದ್ದ. ಅದನ್ನ ಸಮಾನವಾಗಿ ಹಂಚಕ್ ಹೋದ್ರೆ ಮತ್ತೆ ಜಗಳ ಆಗ್ತಿದೆ. ಒಂದ್ ಕೆಲಸ ಮಾಡ್ಲಾ, ಒಂದ್ ಮನೆ ನೀನ್ ತಗೊಂಡು 1 ಮನೆ ಇವ್ನ್ ತಗೊಂಡು 2 ಮನೆ ನಂಗ್ ಕೊಡ್ಲಾ? ಅಲ್ಲ, ನಿಮ್ಗೆ ಯಾಕೆ 2 ಮನೆ? ತೀರ್ಪು 2ನೇದು ಅದಕ್ಕೆ. ಶಬ್ಬಾಸ್ ನನ್ ತೀರ್ಪಿಗೆ. ಶಬಾಷ್. ಹಂಗೆ ನಮ್ಮ ಅಪ್ಪ 5 ಕೋಟಿ ಸಾಲ ಇಟ್ಟೋಗವನೆ. 1 ಕೋಟಿ ನೀನ್ ಮಾಡಿಕೋ, 1 ಕೋಟಿ ಅವನು ಕೊಡು, ಇನ್ನೊಂದ್ 3 ಕೋಟಿ ಇವನು ಕೊಟ್ಬಿಡು. ಇದಕ್ಕೆ 3ನೇ ತೀರ್ಪಲ್ವಾ ಅದಕ್ಕೆ? ಶಬ್ಬಾಷ್ ನಿನ್ ತೀರ್ಪಿಗೆ. ಯಜಮಾನ್ರೆ, ನನ್ನೊಂದು ಕಂಪ್ಲೇಂಟ್ ಇದೆ. ಏನೇನು? ನಾ ಮದ್ವೆ ಆಗ್ಬೇಕು ಅನ್ಕೊಂಡಿದ್ದೀನಿ, ಆದ್ರೆ ಒಂದ್ ಡೌಟ್. ಹೇಳು. ಮದ್ವೆ ಆದ್ಮೇಲೆ ಮಕ್ಳಾಗ್ಬೇಕಾ, ಮದ್ವೆಗ್ ಮೊದ್ಲು ಮಕ್ಳಾಗ್ಬೇಕಾ? ನೀನ್ ಹೆಂಡತಿ ಕರ್ಸಿಲ್ಲಿ.
ಕೇಳ್ಬಿಟ್ಟು ಹೇಳ್ತೀನಿ ಕಣ ಯಾವನೇ ಅವನು ಸೀರಿಯಸ್ ಆಗಿ ಮ್ಯಾಟ್ರಿಕ್ ಬನ್ನಿ ಅದು ಯಜಮಾನ್ರೆ ಸೀರಿಯಸ್ ಮ್ಯಾಟ್ರ್ ಒಂದಿದೆ ಯಜಮಾನ್ರೆ. ಏನ್ ಹೇಳು ಹೋದ್ ತಿಂಗಳು ನಮ್ಮೂರಿಗೆ ಡಿಂಗರ್ ಬಿಲ್ ಅಂತ ಯಾವ ಹುಡುಗಿ ಬಂದವಳು ಯಜಮಾನ್ರೆ. ಯಾವಾಗ ಬಂದ್ಲು ಯಾವಾಗ ಬಂದ್ಲ ಒಂದ್ ತಿಂಗಳ ಹಿಂದೆ ನಾನು ನೋಡ್ಲಿಲ್ಲ ನಿಮ್ಗ್ ನೋಡ್ಬಾರ್ದು ಅಂತ ನಾವು ಸಿಟ್ಟಿದೆ. ಜೊಲ್ಲೆ ಯಜಮಾನ ಜೊಲ್ಲೆ ಯಜಮಾನ್ ಅವಳು ಬಂದ್ಬಿಟ್ಟು ನಮ್ಮೂರ್ ಜನರದ್ದು ಹೊಲ ಮನೆ ಎಲ್ಲ ಕಿತ್ಕೊಳ್ತಾವಳೆ. ಹೌದು ಏನಂದೆಲ್ಲ ಹೊಲ ಮನೆ ಕಿತ್ಕೊಳ್ತಾವಳೆ. ನೂರೇ ಹೊಲ ಮನೆ ಕಿತ್ಕೊಂಡವಳು ಅಂದ್ರೆ ಅವಳನ್ನ ಪಂಚಾಯತಿ ಕರ್ಕೊಂಡ್ ಬಂದು ಸಿಗುದು ತೋರಣ ಕಟ್ಟನ ಕರ್ಸ್ಲ ಅವಳನ್ನ ಯಜಮಾನ್ರು ಬಾರಿ ಈಟಲ್ಲ ಅವ್ರೆ ಕರ್ಸ್ಲ ಯಜಮಾನ್ರಿಗೆ 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 ಇವಳೇನೇನಾ ಇವಳೆ ಯಜಮಾನ್ರೆ. ಇವಳು ಬಿಡಕಿಲ್ಲ ಇವತ್ತು ಅಂದ್ರೆ ಇವಳು ಇವತ್ತು ತೀರ್ಪಲ್ಲಿ ಕಡ್ದು ಬಿಡ್ತೀನಿ ಯಜಮಾನ್ರೆ ಏನ್ ಸಾಕದ ಅವಳ ಮರೆ ಕೇಳಿ ಯಜಮಾನ್ರೆ. ಅವಳು ತಪ್ಪು ಮಾಡವಳೆ, ನೀವು ತೀರ್ಪು ಕೊಡ್ಬೇಕು. ಹೋಗಿ ಹೋಯ್ತೀನಿ ಬಿಡಕಿಲ್ಲ ಇವತ್ತು ಇದೆ ನಿನ್ನ ಹೆಸರೇನು ಎಸ್ಸು ಈ ಬಾಯಿ ಬಂದ ಬೈತವಳಲ್ಲ ಫುಲ್ ಹೇಳಮ್ಮ. ಬಂದೆ ನಿನಗ್ ಬಾ ಅಂತ ಹೇಳಿಲ್ಲ, ನನ್ನ ಹೆಸರು ಸುಬ್ಬ ಲಕ್ಷ್ಮಿ ಅಂದೆ. ಸುಬ್ಲಕ್ಷ್ಮಿ ಮಚ್ಚೇನೇ ಇಲ್ಲ ಬೇರೆ ಕಡೆ ಇದೆ, ಕೈಯಲ್ಲಿದೆ ಅಂತೆ. ಕೊಯ್ಲಿದ್ಯಾ ಯಾರನೇವ ಸುಬ್ಲಕ್ಷ್ಮಿ ಚೆನ್ನಾಗಿದೆ ಹೆಸರು ನಿಂದು. ಥ್ಯಾಂಕ್ ಯು. ಯಪ್ಪ ಏನ್ ಅವಳು ತಪ್ಪು ಮಾಡವಳೆ, ನೀವು ತೀರ್ಮಾನ ಮಾಡ್ಬೇಕು. ಎಲ್ಲೂ ಸುರ್ಸೋದಲ್ಲ. ಅವ್ರದೆಲ್ಲ ಮನೆ ಯಾಕೆ ಬರ್ಸ್ಕೊಂಡೆ ನಾನ್ ಕಾಣ್ತಿದ್ದೆ ನಿನ್ ಕಡೆಗೆ ಹೆಣ್ಣಂಗೆ. ಅಲ್ಲಿ ಕೇಳಲೆ ಕೇಳ್ತೀನಿ. ಮನೆಯೆಲ್ಲ ಯಾಕೆ ಬರ್ಸ್ಕೊಂಡೆ ನನ್ನ ಹತ್ರ ಹೆಂಗ್ ಕೇಳ್ದೆ? ಮನೆಯೆಲ್ಲ ಯಾಕೆ ಬರ್ಸ್ಕೊಂಡೆ ಇನ್ನೊಂಚೂರು ಮನೆಯೆಲ್ಲ ಯಾಕೆ ಹಂಗೆ ಟರ್ನಾಗ ಕಡೆ ಮನೆಯೆಲ್ಲ ಯಾಕೆ ಬರ್ಸ್ಕೊಂಡೆ ಬೇಸರ ಕಾತರ ಗಡ್ಡ ಹಲ್ಹಾರು ಈ ಥರ ಸೋತರೆ ಕಷ್ಟ ಸ್ವಲ್ಪ ದೂರ ನಿಂತ್ಕೊಂಡು ಮಾತಾಡಿ, ಸ್ಮೆಲ್ಲು ಆಗ್ತಿಲ್ಲ. ಟೈಟು ಫುಲ್ಲು ಟೈಟು. ಆಕ್ಚುಲಿ ಏನಾಯ್ತು ಗೊತ್ತಾ? ಏನಾಯ್ತು? ಅವ್ರು ಹೇಳ್ತಿರೋದೆಲ್ಲ ನಿಜಾನೇ. ನಾನ್ ಮಾಡಿದ್ದು ತಪ್ಪೆ, ನಾನ್ ಮಾಡಿದ್ದು ತಪ್ಪು ಅಂತ ನಾನೇ ಒಪ್ಕೋತಾ ಇದ್ದೀನಿ. ಇವಾಗ ನೀನ್ ಯಾವ ಶಿಕ್ಷೆ ಕೊಟ್ರು ನಾನು ಅನುಭವಿಸ್ತೀನಿ. ನೋ ಶಿಕ್ಷೆ ಎಲ್ಲ ಇಲ್ಲ. ಮ್ಯಾಟ್ರ್ ಏನಂತ ಹೇಳು. ಆಕ್ಚುಲಿ ಏನಾಯ್ತು ಗೊತ್ತಾ? ಏನಾಯ್ತು? ಒಂದ್ ದಿವ್ಸ ನಮ್ಮ ಮನೇಲಿ ನಾನು ಒಬ್ಳೇ ಇದ್ನ. ನಾನು ಒಬ್ಳೇ ಇರೋದನ್ನ ನನ್ನ ಪಕ್ಕದ ಮನೆಯಲ್ಲಿ ನೋಡಿದ್ನ. ನೋಡ್ಬಿಟ್ಟು ಒಂದ್ಸರಿ ನೀವೇ ಆ ಪಕ್ಕದ ಮನೆಯವನು ಅಂತ ಅನ್ಕೊಳ್ಳಿ. ನಾನೇ ಪಕ್ಕದ ಮನೆಯವನು. ನಾನು ಒಬ್ಳೇ ಇರೋದನ್ನ ನೋಡಿ ನಮ್ಮ ಮನೆಗ್ ಬಂದ. ಇನ್ನು ಹತ್ರ ಬಂದ. ಇಷ್ಟೊಂದು ಹತ್ರ ಬರ್ಲಿಲ್ಲ, ಹಿಂಗ್ ಕೈನೂ ಹಿಡ್ಕೊಳ್ಳಿಲ್ಲ. ಬರೀ ಬೇಜಾರ್ ನೀನು. ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ್ನ, ಇಷ್ಟೊಂದು ಬರ್ಗೆಟ್ ನೋಡ್ಲಿಲ್ಲ. ಇವಾಗ ಇವಳು ಬರೀ ಬೇಜಾರ್ ಮಾಡ್ತಾಳೆ. ತಗೊಂಡು ಮಾತ್ರ ಮೇಲೆ ಹೊಡಿತೀನಿ. ನ್ಯಾಯ ತೀರ್ಮಾನ ಮಾಡೋದು ಹಿಂಗಂತವನೆ ನೋಡ್ತಾವ್ರಿ. ಹಾಗೆ ನೋಡ್ತಾ ಇದ್ದೆ. ನಾನೇ ಅವನ ಹತ್ರ ಹೋದ್ನ. ಜೋರಾಗಿ ದುಃಖದಿಂದ ಅವನನ್ನ ತಪ್ಕೊಂಡ್ಬಿಟ್ಟೆ. ಯಾಕೆ ಅಳ್ತಾ ಇದೀಯಾ ಅಂತ ಕೇಳ್ದ. ಯಾಕೆ ಅಳ್ತಾ ಇದೀಯಾ? ನಾನಿರೋದು ಬಾಡಿಗೆ ಮನೆಯಲ್ಲಿ, ನನಗಿರೋಕ್ ಸ್ವಂತ ಮನೆ ಇಲ್ಲ, ಬಹಳ ಕಷ್ಟ ಆಗ್ತಿದೆ ಅಂದೆ. ನಿನ್ಗಿರಕ್ ಮನೆ ಇಲ್ವಾ? ಪೇಪರ್ ಏನ್ ಮಾತಾಡ್ತಿದ್ದೀರಿ ಯಜಮಾನ್ರೆ? ನನ್ ಪೇಪರ್ ತಪ್ಪ ಮನೆ ಪೇಪರ್ ತಗೋ. ಮನೆ ಪೇಪರ ಇರಿ ಒಂದ್ ನಿಮಿಷ. ಇದು ಪೆನ್ ಕಮ್ ಸಿಗಾರ? ಇಲ್ಲ, ಸಿಗರ್ ಕಪ್ ಪೆನ್ನು. ಥ್ಯಾಂಕ್ ಯು ಹುಲಿಯಾ. ಅವ್ರಿಗೆ ಏನ್ ತಪ್ಪು ಮಾಡೈತ್ಲಾ? ಅವಳಿಗೆ ಇರಕ್ ಮನೆ ಇಲ್ಲ ಅಂದಿದ್ಕೆ ಮನೆ ಬರ್ಕೊಟ್ಕೊಂಡು ಈಗ ಅವಳನ್ನ ಪಂಚಾಯತಿ ತಂದು ನಿಲ್ಸಿ ತಪ್ಪು ತಾನೆ ಅಲ್ವಾ? ಹೋಲಿ ಬಿಡಿ, ಮನೆ ಎಲ್ಲ ಕಿತ್ಕೊಂಡ್ರು ಹಾಳಾಗೋಗ್ಲಿ, ಜಮೀನೆಲ್ಲ ಯಾಕೆ ಕಿತ್ಕೊಂಡ್ರು ಕೇಳಿ. ಜಮೀನೆಲ್ಲ ಕೊಟ್ಟಿದ್ದೀರಲ್ಲ. ಅಲ್ಲಿ ಕೇಳಲೆ ಕೇಳ್ತೀನಿ.
ಇದಕ್ಕೆ ಜೋರ ಕೇಳಲ್ಲ ಕೇಳ್ತೀನಿ ಕಣ ಕೇಳ್ತೀನಿ ಯಾವ ಗೋಳ ನೀನ್ ಅಲ್ಲಿ ಕೇಳು ಹೇಳಿ ಇವಾಗ ಐತ್ ನೋಡಿ ಹೆಂಗ್ ಕೇಳ್ತೀನಿ ಅಂತ ಜಮೀನೆಲ್ಲ ಬರ್ಕೊಟ್ಟಿದೆ ಅಂತ ಹೌದಾ ಆಕ್ಚುಲಿ ಏನಾಯ್ತು ಗೊತ್ತಾ, ಏನಾಯ್ತಾ ಈ ಸರಿ ನಾನು ಒಬ್ಳೆ ಇರ್ಲಿಲ್ಲ, ಪಕ್ಕದ ಮನೆಯವನು ಒಬ್ನೇ ಇದ್ದ. ಪಕ್ಕದ ಮನೆ ಒಂದ್ ಕ್ಯಾರೆಕ್ಟರ್ ಇಟ್ಟು ವರ್ಷ ಹಾಕಿರಲ್ರು ಚೆನ್ನಾಗಿದೆ ಕ್ಯಾರೆಕ್ಟರ್ ಚೆನ್ನಾಗಿದೆ. ಒಂದ್ ಕೆಲ್ಸ ಮಾಡ್ಲಾ ಇಲ್ಲಿ ನೋಡಿ ಈ 3 ಬೆಳ್ ಮುಟ್ಟಿ ಯಾರು ಹೋಗ್ಬೇಕಂತ ನಾ ಡಿಸೈಡ್ ಮಾಡ್ತೀನಿ. ಎಲ್ಲ ಬೆಳ್ಳ ನೀವ್ ಇಟ್ಕೊಂಡ್ರೆ ನಾ ಯಾವ ಬೆಳ್ಳ ಇಟ್ಕೊಂಡ್ಲೆ ಎಬ್ಬೆಳ್ಳ ಇಟ್ಕೊಂಡನೆ ಕ್ಯಾರೆಕ್ಟರ್ ಮಾಡ್ಬೇಕು ನಂದೆ. ಓಲಲ್ಲಿ ಬಂದ್ಬಿಟ್ರ ಈ ಊರಿಗೆ ಯಜಮಾನೇನ್ ಸುಮ್ನೆ ಇರೋದ. ಈಗ ನಾ ಪಕ್ಕದ ಮನೆಯೇನೋ ಆಲ್ರೆಡಿ ಕ್ಯಾರೆಕ್ಟರ್ ಹೋಗ್ಬಿಟ್ರ, ಹೋಗಿದ್ದೀನಿ. ಪಕ್ಕದ ಮನೆಯವನು ಒಬ್ನೇ ಇದ್ನ. ಈ ಸರಿ ನಾನು ಅವನ್ ಮನೆಗೆ ಹೋದೆ. ಅವಾಗ ಅವನ ನನ್ನ ಹತ್ರ ಬಂದ್ಬಿಟ್ಟ, ಇನ್ನೂ ಹತ್ರ ಬಂದ. ಈ ಸರಿನೂ ಇಷ್ಟೊಂದು ಕೈ ಇಟ್ಕೊಳ್ಳಿಲ್ಲ. ಹೋಗೋರು ಯಾವನ್ ಬಂದ್ರು ಕೈ ಇಟ್ಕೊಂಡ್ಲ ಮೈ ಇಟ್ಕೊಂಡ್ಲ ಅಂತ ಬೇಜಾರಾಗುತ್ತೆ ಕ್ಯಾರೆಕ್ಟರ್ ಮಾಡಕ್ಕೆ. ನಾನ್ ಇಟ್ಕೊಂತೀನಿ ಯಜಮಾನ್ರೆ, ನಾನ್ ಇಟ್ಕೊಂತೀನಿ. ಆಕ್ಚುಲಿ ನೀನು ಟೈಮಿಂಗ್ ಇರೋ ಆರ್ಟಿಸ್ಟ್ ಕಣ. ನಾನ್ ಟೈಮಿಂಗ್ ಇರೋ ಆರ್ಟಿಸ್ಟ್ ಅಲ್ಲ, ಶೈನಿಂಗ್ ಇರೋ ಆರ್ಟಿಸ್ಟ್. ಮುಚ್ಕೊಂಡ್ ಕೈ ತೆಗಿ, ಕ್ರಿಕೆಟ್ಗೆ ಬಾಲ್. ನೀ ಏನು ಶೈನ್ ಹಳೆ ನಾಯಿ ಚೈನ್ ಇದ್ದಂಗ ಅವನೇ ಚೈನ್ ಅಂತ ಓಲಾ ಸೈಡ್ಗೆ ಬಂದ್ಬಿಟ್ಟ. ಇವಾಗ ಏನಾಯ್ತಾ, ಇದೇ ಟೈಮಲ್ಲೇ ಹಾಲೋನ್ ಬಂದ. ನಾನು ಡೈಲಾಗ್ ಅಂತಿಲ್ಲ, ಕ್ಯಾರೆಕ್ಟರ್ ಆದ್ರೂ ಬೇಕಿತ್ತು. ಈ 3 ಬೆಳಲ್ಲಿ ನೀವು ಮುಟ್ಟಿ ಸರಿಲ್ಲ. ಇದು ನೀವಿಲ್ಲ, ಇದು ಇದ್ರಲ್ಲೂ ನೀವಿಲ್ಲ, ಇದ್ರಲ್ಲೂ ನೀವಿಲ್ಲ. 3 ಬೆಳ್ಳ ಇಲ್ಲ ಅಂದ್ರೆ ನಾನೆಲ್ಲಿದ್ದೀನಿ? ನಿಮ್ ಬೆಳ್ಳಲ್ಲದೆ ಬಂದೆ. ಹಾಲೋನ್ ಬಂದ, ಇನ್ನು ಹತ್ರ ಬಂದ. ಅವಾಗ ನಾನು ಅವನ ಎದೆ ಮೇಲೆ ಕೈ ಇಟ್ನ. I can't wait to baby. I can't wait to baby. ಸಾಕು, ಮುಚ್ಕೊಂಡು ಎದ್ದಳು. ಸಾಕ ಕ್ಯಾರೆಕ್ಟರ್ ಒಳಗೆ ಹೋಗ್ಬಿಟ್ಟಿದೆ. ಆಮೇಲೆ ಏನ್ ಬರ್ತೆ? ನನ್ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ್ನ, ನೋಡ್ತೀನಿ, ಹಿಂಗೆ ನೋಡ್ತಾ ಇದ್ನ. ಆಮೇಲೆ ಹೇಗಿದೀಯ ತಂಗಿಯಮ್ಮ ಅಂದ. ಅವರ ಜಿಸ್ಸು ಉಂಟಿಯಲ್ಲ ಅಂದ್ರೆ ತಂಗಿ ಗಿದಿಯಾ ತಂಗಿ. ಇಷ್ಟೊಂದು ದುಃಖದಿಂದ ಕೇಳಿಲ್ಲ, ಬಹಳ ಪ್ರೀತಿಯಿಂದ ಖುಷಿಯಿಂದ ಕೇಳ್ದ. ಖುಷಿಯಿಂದನಾ? ಹೇಗಿದ್ಯಾ ತಂಗಿಯವ? ನಾನ್ ಚೆನ್ನಾಗಿದ್ದೀನಿ ಅಣ್ಣ, ನೀನ್ ಚೆನ್ನಾಗಿದ್ಯಾ ಅಣ್ಣ? ಅಣ್ಣ ಬಾಯ್ ಅಣ್ಣ, ಬಾಯ್. ಆಮೇಲೆ ಏನಾಯ್ತು? ಆಮೇಲೆ ನಾನು ಅವನ ಹತ್ರ ಹೋಗಿ ಮತ್ತೆ ತಪ್ಕೊಂಡ. ಇದೇ ತರ ಕೇಳೋದಕ್ಕಿಂತ ಮುಂಚೆನೆ ಅವನ ಹತ್ರ ಇರೋ ಒಡವೆ ಎಲ್ಲ ಬಿಚ್ಚಿ ನನ್ನ ಕೈ ಕೊಟ್ಬಿಟ್ನಾ. ಇವಳ್ದೇನ್ ತಪ್ಪೈತ್ಲ? ಏನ್ ತಪ್ಪೈತೆ? ಬಂಗಾರ ಇಲ್ಲ ಅಂದಿದ್ಕೆ ನೀವು ಜೊಲ್ ಸುಸ್ಕೊಂಡು ಎಲ್ಲ ಬಿಚ್ಕೊಟ್ಟಿದ್ದೀರಾ. ಅವ್ಳು ತಪ್ಪೆಲ್ಲ ಐತ್ಲಾ? ಲೇ ಕಾಸಿಲ್ಲ ಅಂದ್ರೆ 100-150 ಕೊಟ್ಟು ಕಳ್ಸ್ಬೇಕು. ಅದನ್ ಬಿಟ್ಟು ಮಾನ ಒಳ್ಳೆ ಗದ್ದೆ ಎಲ್ಲಾನು ಹಿಂಗೆ ಕೊಟ್ಬಿಟ್ರೆ ಪಾಪ ಅವ್ರು ಹೆಂಗೋ ಜೀವನ ಮಾಡ್ತಾರೆ. ತೀರ್ಮಾನ ಕೊಡು ಅಂತಂದ್ರೆ ನಾಟಕ ಆಡ್ತಿದ್ಯೇನೋ? ಕೊಡ್ತೀನಿ ಕಲ, ಹೋಗ್ಬಿಟ್ಟು ಆ ಚಟ್ಟಿ ತಗೋಬ. ತಗೊಂಬರ, ಇವತ್ತು ಬಿಡಲ್ಲ. ಬಾಳೆ ಇವಳು ಮಾಡಿರೋ ತಪ್ಪಿಗೆ ಬಂದು ಈ ಚಾಟಿನ 2 ಸತಿ ಹಿಂಗಿಂಗ್ ಮುಟ್ಟ. ಲೇ ನಿನ್ನ ಜನ್ಮಕ್ಕಿಷ್ಟು ಬೆಂಕಿ ಹಾಕ. ಗಂಡ್ ಮಕ್ಳು ಮಾತ್ರ 100 ರೇಟಂತೆ, ಹೆಣ್ಮಕ್ಳು ಮಾತ್ರ ಮುಟ್ಬೇಕಂತೆ. ನೀನೊಬ್ಬ ಯಜಮಾನೇನಲ್ಲಿ ಅವಳು ಹೊಡ್ಕೋಬೇಕು ಅಷ್ಟೇ ಚಾಟಿಲಿ. ಆಯ್ತು, ಈ ಚಾಟಿಲಿ ಇವಳು 10 ಏಟ್ ಹೊಡ್ಕೋಬೇಕು. ಅದೇ ಮಾತನ್ನ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿ. ನಿಂಗ ಈ ಚಾಟಿಲೆ
ಅವಳು ಹೊಡ್ಕೊಳದ್ ಬೇಡ, ಅವಳು ಬಂದು ನಾನೇ ಹೊಡ್ಕೊತೀನಿ ಕಣ. ಹತ್ತಾಯ್ತು ತಗೊಳ. ಯಾವ ಹೇಳಿದ 10 ಆಗಿತ್ತು ಅಂತ? 9 ಆಗಿದ್ದು. ನುಗ್ಗಲು ನುಗ್ಗಲು ಪ್ರೀತಿ ಸಾಗಲು. ಯಜಮಾನ್ರೆ, ನನಗೋಸ್ಕರ ನೀವ್ ಇಷ್ಟೊಂದು ನೋವು ಅನುಭವಿಸ್ತಿರೋದು ನನಗೆ ಸಹಿಸ್ಕೊಳಕ್ ಆಗ್ತಾ ಇಲ್ಲ. ಒಂದ್ ನಿಮಿಷ ಏನು, ಈ ಒಂಟಿ ಹೆಂಗಸು ಹಿಂಗೆ ರೋಡ್ ಮೇಲೆ ಇದ್ರೆ ಕಾಮುಕರೆಲ್ಲ ಕೆಡ್ತಾಗ ನೋಡ್ತಾರೆ. ಅದಕ್ಕೆ ಇವಳನ್ನ ನೋಡ್ತೀರಾ? ಮದ್ವೆ ಆಯ್ತೀನಿ ಕಣ. ಕೆಲಸ ಮಾಡಿ, ನೀವು ಅವಳಿಗೆ ಬಾಳ್ ಕೊಡಿ, ನಾನು ಇವ್ರಿಗೆ ಬಾಳ್ ಕೊಡ್ತೀನಿ. ಅಂದ್ರೆ ನಿಮ್ಮನ್ನ ಚೆನ್ನಾಗಿ ಊರಲ್ಲಿ ನೋಡ್ಕೊತೀನಿ ಅಂತ ಕಂಡ್ರಲೇ. ಯಜಮಾನ್ರೆ, ಊರನ್ನೆಲ್ಲ ವಿರುದ್ಧ ಹಾಕಿ ನೀವು ನನ್ನನ್ನ ಮದ್ವೆ ಆದ್ರೆ ನೀವು ಖುಷಿಯಿಂದ ಇರೋಕ್ಕಾಗಲ್ಲ. ನನ್ನ ಮಾತನ್ನ ಕೇಳಿ, ನಾನಿನ್ ಬರ್ತೀನಿ. ಬರ್ತೀನಿ ಅಂದ್ರೆ ಹೋಗ್ತೀನಿ ಅಂತ ಅರ್ಥ, ಬರ್ತೀನಿ ಅಂತಲ್ಲ. ಬರ್ಲಾ? ಬಾಯ್. ಇಲ್ಲೊಂದು ಅದೇ ಎತ್ಕೊಂಡ್ಬಿಡು. ಒಂಟೆ ಹೋಗ್ಬಿಟ್ಲು. ಎಲ್ಲ ನೋಡ್ತಾ ಇದ್ದೀರಾ? ಪಾಪ ಎಷ್ಟು ಒಳ್ಳೆ ಹುಡುಗಿ ನೋಡಿ ನಿಮ್ಗೆಲ್ಲ ಬೇಜಾರ ಆಯ್ತದಂತ ಹಂಗೆ ಹೊಂಟೋಗ್ಬಿಟ್ಟು. ಸರಿ ಹೋಗಿ ನಾನು ಹೊಲದಲ್ಲಿ ಕೆಲಸ ಮಾಡ್ರ. ಎಲ್ಲದೇ ಹೊಲ ಇದಕ್ಕೆ ಎಲ್ಲ ಅವಳಿಗೆ ಬರ್ತ್ ಕೊಡ್ಲಿಲ್ವಾ? ಯಾವನ್ ಬರ್ಕೊಟ್ಟ ಅವನು? ನೀನೇ ಕಳಲೇ. ಎಲ್ಲ ಅವಳಿಗೆ ಬರ್ಕೊಟ್ಬಿಂಟ. ಯಾವ್ದಾದ್ರು ಊರಲ್ಲಿ ನ್ಯಾಯ ಹೇಳ್ಬೇಕಾದ್ರೆ ನಿಮ್ಮನ್ನೇ ಕರಿಬೇಕನ್ಸತ್ತೆ. ಎನಿವೆ, ನಿಮ್ಮ ನ್ಯಾಯ ಹೇಗಿತ್ತು ಕೇಳೋಣ ರಚಿ. ತಲೆ ಮೇಲೆ ಹೊಡೆದು ಬುದ್ಧಿ ಕಲ್ಸ್ಬೇಕು ತಾನೆ. ಏನ್ರೋ ಯಜಮಾನ್ರು ಆಯ್ತು, ಅವನೇ ದಾರಿ ತಪ್ಪಿದಾನೆ ಅಂದಾಗ ನೀವು 4 ಜನ ಏನೂ ಮಾಡಕ್ ಆಗ್ತಿರ್ಲಿಲ್ವಾ? ತುಂಬಾ ಚೆನ್ನಾಯ್ತು, ತುಂಬಾ ಎಂಟರ್ಟೈನಿಂಗ್ ಆಗಿತ್ತು. ಅಂಡ್ ನೈಸ್, ಗುಡ್ ಅದೇ ಕಾಸ್ಟಿಂಗ್ ಚೆನ್ನಾಗಿದೆ, ನಂಗೆ ಇಷ್ಟ ಆಯ್ತು. ಥ್ಯಾಂಕ್ ಯು ರಚಿ. ಗುರುಜಿ, ಬಟ್ ನಾನು ಹೇಳ್ತೀನಿ, ಪಟೇಲ ನನಗೂ ಹೇಳಿದ್ರೆ ನಾನು ಬರ್ಕೊಡ್ತೀನಿ. ಅಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾನೆ. ಇಟ್ ವಾಸ್ ರಿಯಲಿ ವಂಡರ್ಫುಲ್. ಥ್ಯಾಂಕ್ ಯು ಗುರುಜಿ. ಈ ಹೆಣ್ಣಿನ ಕಡೆಯವರು ಹುಡುಗನ್ಗೆ ಜಮೀನ್ ಇರ್ಬೇಕು ಅಂತಾರೆ, ಆದ್ರೆ ಹುಡುಗ ರೈತ ಆಗಿರ್ಬಾರ್ದು ಅಂತಾರೆ. ಊರಲ್ಲಿ ಸ್ವಂತ ಮನೆ ಇರ್ಬೇಕು, ಆದ್ರೆ ಹುಡುಗ ಮಾತ್ರ ಸಿಟಿಲಿ ಇರ್ಬೇಕು. ಇಂಥ ಕಂಡೀಷನ್ ಗಳಿಗೆ ಸಿಕ್ಕಿ ವಿವಾಹ ಭಾಗ್ಯದಿಂದ ವಂಚಿತರಾಗಿರೋ ಹುಡುಗರೆಲ್ಲ ಹೆಂಗ್ ಮದುವೆ ಆಗ್ಬೇಕು ನೀವೇ ಹೇಳಿ. ಅದಕ್ಕೆ ಇಲ್ಲಿ ಒಂದು ಎಕ್ಸ್ಟ್ರಾರ್ಡಿನರಿ ಐಡಿಯಾ ಇದೆ, ನೋಡ್ಕೊಂಡ್ ಬಂದ್ಬಿಡಿ. ಭರತ ವರ್ಷೆ ಭರತ ಕಂಡೆ ಜಂಬೂ ದೀಪೆ ಪ್ರಥಮ ಪಾದೆ ವೈವಸುತ ಮನ್ವಂತರೆ ಕಲಿಯುಗೆ ನಲಿಯುಗೆ ಜಾಲಿಯುಗೆ ಮಜಾ ಭಾರತೋತ್ಸವಂ ಶುಭಾರಂಭಂ ಶುಭತಿತೌ. ಕ್ರಾಂತ ಕ್ಲೀನ ಕ್ಲಿಷ್ಟ ಕ್ರುದ್ಧ ಕ್ರೂರತ್ವ ತುಂಬಿರೋ ಈ ಜಗತ್ತಲ್ಲಿ ನಾನೇನೇನೋ ಬಿಸ್ನೆಸ್ ಮಾಡ್ಬೇಕು ಅಂತ ಟ್ರೈ ಮಾಡಿದೆ ಸರ್, ಏನು ವರ್ಕೌಟ್ ಆಗ್ಲಿಲ್ಲ. ಕೊನೆನೇ ಇಲ್ದೆ ಡಿಮ್ಯಾಂಡ್ ಅಲ್ಲಿರೋ ಒಂದು ಬಿಸ್ನೆಸ್ ಐಡಿಯಾ ಉಳಿತು. ಅದೇನಪ್ಪ ಅಂತಂದ್ರೆ, ಗಂಡು ಬೇಕಾ ಸ್ವಾಮಿ ಗಂಡು. ಲಾಯರು, ಇಂಜಿನಿಯರು, ಡಾಕ್ಟರು, ಫಾರಿನ್ ಗಂಡು, ಇಂಪೋರ್ಟೆಡ್ ಗಂಡು. ದಷ್ಟಪುಷ್ಟವಾಗಿ ಬೆಳ್ಸಕ್ ಆಗ್ಲಿಲ್ಲ ಅಂದ್ರು ಚೆನ್ನಾಗಿ ದುಡ್ಡು ಸುರಿದು ತಲೆ ತುಂಬಾ ಟೆನ್ಷನ್ ಕೊಟ್ಟು ಮಾನಸಿಕ ನೆಮ್ಮದಿನ ಹಾಳು ಮಾಡಿ ಜೀವನನ ಬರ್ಬತ್ ಮಾಡಿ ಹೆಂಡತಿ ಮನೆಗೋಸ್ಕರ ಕಷ್ಟಪಟ್ಟು ಕತ್ತೆ ತರ ದುಡಿಯಕ್ ರೆಡಿ ಆಗಿರೋ ರೆಡಿಮೇಡ್ ಗಂಡುಗಳು. ನಾನು ಮದುವೆ ಗಂಡು. ತಾತ್ಕಾಲಿ ಆದ್ರೆ ಮತ್ತೆ ಸಿಗಲ್ಲ, ಮಾರ್ಕೆಟಿಗೆ ಮತ್ತೆ ಬರಲ್ಲ. ಹೆಣ್ಣೆತ್ತು ತಂದೆ ತಾಯಿಗಳಿಗೆ ಬಂಪರ್ ಆಫರ್, ಮದುವೆ ಆಗ್ತಿರೋ ಹೆಣ್ಮಕ್ಳಿಗೆ ಸೂಪರ್ ಆಫರ್. ಬನ್ನಿ ಬನ್ನಿ ಬನ್ನಿ. ಏನಪ್ಪ ಎಲ್ಲ ಫ್ರೆಶ್ ಮಾಲ? ಹೌದಮ್ಮ, ಹೌದು. ಇವಾಗಷ್ಟೇ ಮನೆಗೆ ಹೋಗಿ ಫ್ರೆಶ್ ಆಗಿ ಕಿತ್ಕೊಂಡ್ ಬಂದಿರೋ ಗಂಡುಗಳು. ಹಾಗಾದ್ರೆ ಆ ಡಾಕ್ಟರ್ಗೆ ಎಷ್ಟು? ಈ ಡಾಕ್ಟರ್ ಕೇವಲ ನಿಮಗೆ 50 ಲಕ್ಷಕ್ಕೆ ಸಿಗ್ತಾನೆ. 50 ಲಕ್ಷ. ಬಹಳ ಕಾಸ್ಟ್ಲಿ ಆಯ್ತು. ಯಾರಿದ್ರು ತೋರ್ಸು. ಹಾಗಾದ್ರೆ ಒಂದು ಯೂಸ್ಡ್ ಪೀಸ್ ಇದೆ, ನೋಡ್ತೀರಾ? ಯೂಸ್ ಆಗಿದ್ರು ಪರವಾಗಿಲ್ಲ,
ಏನು ಡಿಫೆಕ್ಟ್ ಇಲ್ಲ ತಾನೇ? ಇಲ್ಲಮ್ಮ, ಬರೀ ಎಂಗೇಜ್ಮೆಂಟ್ ಆಗಿ ರಿಜೆಕ್ಟ್ ಆಗಿರೋದಷ್ಟೇ. ಅಷ್ಟು ಬಿಟ್ರೆ ಪಕ್ಕ ಗಂಡು, ಏಕ್ದಮ್ ಫ್ರೆಶ್. ಒಂದು ಆರ್ಟಿಸ್ಟ್ ಟೀಮ್ ಇದೆ. ಇವನು ಸಿಂಗರ್, ಇವನು ಕಾಮಿಡಿಯನ್. ತಲೆಗೆ 5 ಲಕ್ಷ 5 ಲಕ್ಷ. ಅಲ್ಲ ಕಣಪ್ಪ, ಇವ್ರನ್ನೆಲ್ಲ ಕರ್ಕೊಂಡೋಗಿ ನಾನೇನು ಸದರಮೆ ನಾಟಕ ಮಾಡೋಣ? ಯಾರೇ ಇದ್ರೆ ತೋರ್ಸು. ಅಯ್ಯೋ, ಇವ್ರು ಯಾರು ಬೇಡ ರೀ, ಯಾರಾದ್ರೂ ಒಬ್ಬ. ಕಂಪ್ಲೀಟ್ ಮ್ಯೂಸಿಷಿಯನ್ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಯಾರು ಇಲ್ವಾ? ಥ್ಯಾಂಕ್ ಯು, ಅಮೇಜಿಂಗ್, ಲವ್ ಯು, ಕೀಪ್ ಇಟ್ ಅಪ್. ಇಲ್ಲಮ್ಮ, ಅಂತ ಟ್ಯಾಲೆಂಟ್ಗಳು ಮಾರ್ಕೆಟ್ ಅಲ್ಲಿ ತುಂಬಾ ಕಮ್ಮಿ. ಟ್ಯಾಲೆಂಟ್ ಇರೋರು ಮದುವೆ ಆಗೋದಿಲ್ಲ ಅಂತ ಕೂತಿದ್ದಾರೆ. ಟ್ಯಾಲೆಂಟ್ ಇದ್ದು ಟ್ಯಾಲೆಂಟ್ ತೋರ್ಸಕ್ ಆಗದೆ ಇರೋರು ಟಾಯ್ಲೆಟ್ ಅಲ್ಲೋ ಗಳಿಸ್ತಾ ಇದ್ದಾರೆ. ಇನ್ನು ಟ್ಯಾಲೆಂಟ್ ಇದ್ದು ಮದುವೆ ಆಗಿರೋರು ಮಜಾ ಭಾರತ ಜಡ್ ಸೀಟ್ ಅಲ್ಲಿ ಕೂತಿದಾರಮ್ಮ. ಜಸ್ಟ್ ಮಿಸ್. ಹಾಗಾದ್ರೆ ಇಲ್ಲಿ ನೋಡಿ, ಇವನು ಸಿಂಗರ್. ಈ ಸಿಂಗರ್ ನ ತಗೊಂಡ್ರೆ ಈ ಕಾಮಿಡಿಯನ್ನ ಫ್ರೀಯಾಗಿ ಕೊಟ್ಬಿಡ್ತೀನಿ, ಆಫರ್. ಛೇ 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 ಛೇ. ಯಪ್ಪ, ಇವನ್ನ ಫ್ರೀ ಕೊಟ್ರು ಬೇಡ. ಕಲರ್ಫುಲ್ ಆಗಿರೋ ರಿಚ್ ಆಗಿರೋ ಗಂಡಿನ ತೋರ್ಸಿಪ್ಪ. ನಾನೇನಿಲ್ಲಿ ಕಂಚಿ ಸೀರೆ ಮಾರ್ತಾ ಇದ್ದೀನ? ಕಲ್ಲರು ಬಾರ್ಡ್ರ್ ಇರೋದು ತೋರ್ಸಕ್ಕೆ. ಥು, ಈ ಹೆಣ್ಮಕ್ಳೆಲ್ಲೋದ್ರು ಅವ್ರ ಬುದ್ಧಿನೇ ಬಿಡಲ್ಲಪ್ಪ. ಏನಂದ್ರಿ? ಹೆಣ್ಮಕ್ಳು ತುಂಬಾ ಒಳ್ಳೆ ರಂದೆ. ಅಯ್ಯೋ, ಇದನ್ನೆಲ್ಲ ಆಮೇಲೆ ಕೇಳುವಂತೆ. ಈ 1 ಲಕ್ಷ ಅಕ್ಕಪಕ್ಕ ಯಾವ್ದಾದ್ರು ಗಂಡಿದ್ರೆ ತೋರ್ಸು. ನಿಮಗೆ 1 ಲಕ್ಷಕ್ಕೆ ಇವನ್ ಸಿಗ್ತಾನೆ, DIP. DIP ನಾ? ಅಪ್ಪ, ಕೈ ಬಿಟ್ಟು ನಿತ್ಕೊಳ. DIP, ದಿಕ್ಕಿಲ್ಲದ ಪರದೇಶಿ. ನೋಡಕ್ಕೆ ಗಂಡ ತರನಿಲ್ಲ, ಗಾಬ್ರಿ ತರ ಇದ್ದಾನೆ. ಹಂಗೆಲ್ಲ ಹೇಳ್ಬೇಡ ಕಣವ್ವ. ನೋಡಕ್ಕೆ ವಯಸ್ಸಲ್ಲಿ ನಿಮ್ ತಾತ ಇದ್ದಂಗೆ ಅವನೇ. ಸಿರಿ ಸವಿಗಾನ. ಅಜ್ಜಿ, ಸಾಕ್ ನಿಲ್ಸು. ಕನ್ಸ್ ಕಾಣಕ್ಕೆ ಹೋಗ್ಬಿಟ್ಟ. ಸೇಲಪ್ಪ, ಆದ್ರೂ ಯಾಕೊಂಡ್ ನೋಡಕ್ಕೆ ಗಾಬ್ರಿ ತರನೇ ಇದ್ದಾನೆ. ಏನ್ ಮಾಡಕ್ಕಾಗುತ್ತಮ್ಮ, ಓದಿದ್ರೆ ಕೆಲ್ಸ ಸಿಗಲ್ಲ, ಸಿಕ್ಕಿದ್ರೆ ಸಂಬಳ ಸಾಲಲ್ಲ ಅಂತ ಸಾಲ ಮಾಡಿದ್ರೆ ತೀರ್ಸಕ್ಕಾಗಲ್ಲ. ಅದ್ರ ಮಧ್ಯೆ 1-2 ಲವ್ ಆದ್ರಂತೂ ಗಂಡು ಗಾಬರಿ ಆಗ್ಲೇಬೇಕಲ್ಲಮ್ಮ. ಅಪ್ಪ, ನಂಗೆ ಇವಳನ್ನ ನೋಡಿದ್ರೇನೆ ಗಾಬರಿ ಆಗುತ್ತೆ. ಎಕ್ಸ್ಕ್ಯೂಸ್ ಮೀ, ಉಪ್ಪಿನಕಾಯಿ ಇದೆಯಾ? ಯಾಕಪ್ಪ? ಇಲ್ಲೊಂದು ಪಿಂಟ್ ಬಾಟ್ಲ್ ಇದೆ. ಅದು ಪಿಂಟ್ ಅಲ್ಲ ಕಣೋ, ಕುಳಬೆಂಟು. ನೀನಿಲ್ಲಿ ಬಂದು ಬೆಂಟು. ಅಯ್ಯೋ, ನಿನ್ ನೀತಿ ಆಮೇಲೆ ಹೇಳುವಂತೆ. ಇತ್ಲಾಗ್ ಬಾ. ಅಲ್ಲಿ ಕ್ಯಾಪ್ ಹಾಕೊಂಡ್ ಕುಂತವನಲ್ಲ, ಅವನ್ ಯಾರೋ? ಇವನು ಉದಯೋನ್ಮುಖ ಪ್ರತಿಭೆ, ಸಿನಿಮಾ ಡೈರೆಕ್ಟರ್. ರೀ ಸೇಲಪ್ಪ, ಈ ಸಿನಿಮಾದಲ್ಲಿ ಅಡಿಯಿಂದ ಮುಡಿವರೆಗೂ ಕ್ಲಾಪ್ ಇಂದ ಕಟ್ಟರ್ಗೂ ಎಲ್ಲ ಒಬ್ರೇ ಮಾಡ್ತಾರಲ್ಲ, ಅಂತ ಡೈರೆಕ್ಟ್ರಾ? ಇಲ್ಲಮ್ಮ, ಅಂತ ಡೈರೆಕ್ಟರ್ ನಮ್ಮ ಇಂಡಸ್ಟ್ರಿಲಿ ಇರೋದು ಒಬ್ರೆ. ಅವ್ರು ಆಲ್ರೆಡಿ ಮದುವೆ ಆಗ್ಬಿಟ್ಟು ಸುರಕ್ಷಿತವಾಗಿದ್ದಾರಮ್ಮ. ಇವನು ನಾರ್ಮಲ್ ಡೈರೆಕ್ಟರ್ ಅಷ್ಟೇ. ಇವನ ಬೆಲೆ 50 ಲಕ್ಷ. 50 ಲಕ್ಷ. ಯೋ, 80 ಲಕ್ಷಕ್ಕೆ ಒಂದು 8 ಅಡಿ ಕಡಿಮೆ ಆದ್ರೆ ನಾನು ಬರಲ್ಲ. ಮುತ್ಕೊಂಡ್ಕೊಳ್ಳೋ ಸಾಕು. ಇವನು ಒಂದು ಕುರುಕ್ಷೇತ್ರ ಸಿನಿಮಾ, ಇನ್ನೊಂದು ಬಾಹುಬಲಿ ಸಿನಿಮಾ ಕೊಟ್ಟಿದ್ದಾನೆ ನೋಡು. ಮಾಡಿರೋದ್ 3 ಸಿನಿಮಾ, ಅವು ಇನ್ನೂ ಕರೆಕ್ಟ್ ಆಗಿ ರಿಲೀಸ್ ಆಗಿಲ್ಲ. ಲೇ, ನಿನಗೆ 50 ಲಕ್ಷನೇ ಜಾಸ್ತಿ ಆಯ್ತು, 80 ಲಕ್ಷ ಯಾಕಪ್ಪ? ಒಂದು ಒಳ್ಳೆ ಸಿನಿಮಾ ಎತ್ತು ಬಿಡ್ತೀನಿ. ಬೇಡ ಬೇಡ, ಬೇರೆ ತೋರಿಸಿ. ಏನಮ್ಮ ನೀವು, ನಿಮಗೆ ಪುಕ್ಷತೆ ತೋರಿಸ್ತಾ ಇದೀವಿ ಅಂತ ಗೊತ್ತಾಗ್ಬಿಟ್ರೆ ಇಂದ್ರಲೋಕದಲ್ಲಿರೋ ಐರಾವತನು ಬೇಕು ಬಿಡಿ. ನೋಡಿ, ನನ್ನ ಹತ್ರ ಇರೋದು ಇಷ್ಟೇ ಗಂಡುಗಳು. ಬೇಕಿದ್ರೆ ತಗೊಳ್ಳಿ, ಇಲ್ಲಾಂದ್ರೆ ನನ್ನ ಬಿಟ್ಟು ಬಿಡಿ. ಇವೇ ಗಂಡುಗಳನ್ನ ಪಕ್ಕದ ರತಿಪಾಳಿ ಕರ್ಕೊಂಡೋಗಿದ್ದಿದ್ರೆ 2 ನಿಮಿಷದಲ್ಲಿ ಸೋಲ್ಡ್ ಔಟ್ ಆಗೋಗ್ಬಿಡ್ತಿದ್ವು. ಗಂಡು ತಾಜಾ ಗಂಡು, ಮಾಜಾ ಮಾಜಾ.
ಅದ್ಯಾಕಪ್ಪ ಹಂಗ್ ಮಾತಾಡಿಯ? ನಿಮ್ಮನೆ ಹೆಣ್ಮಕ್ಳಾಗಿದ್ರೆ ಹೆಂಗ್ ಬೇಕಂಗ್ ಗಂಡ್ ತೋರಿಸ್ತಿದ್ಯಾ? ನೋಡೋದ್ ಬೇಡ್ವಾ? ಸಂಬಂಧ ಕೂಡೋದ್ ಬೇಡ್ವಾ? ಹಾಳಾಗೋಗ್ಲಿ ನೋಡಮ್ಮ, ಇದೇ ಕಟ್ಟ ಕಡೆಯ ಕೊನೆ ಗಂಡು. ಇವನು ಆಲ್ರೆಡಿ ಏರಿಯಾದಲ್ಲಿ ಸಿಕ್ಕಾಬಟ್ಟೆ ಹವ ಮೇಂಟೈನ್ ಮಾಡಿದ್ದಾನೆ. ಇವ್ರಪ್ಪ ಸಿಕ್ಕಾಬಟ್ಟೆ ಆಸ್ತಿ ಮಾಡಿದ್ದಾರೆ. ಡಾಲರ್ಸ್ ಕಾಲೋನಿಲಿ ಇವ್ರ ಮನೆ. ಏನು ಡಾಲರ್ಸ್ ಕಾಲೋನಿನ? ರಚಿತಾ ಮೇಡಮ್, ಡಾಲರ್ಸ್ ಕಾಲೋನಿಲಿ ಒಂದ್ ಮನೆ ಇರೋದು ಒಂದೇಯಾ? ಮೈಸೂರಲ್ಲಿ 4 ಅರಮನೆ ಇರೋದು ಒಂದೇಯಾ? ಇರೋದೇನು 4 ಅರಮನೆ ಇದೆ ಮೈಸೂರಲ್ಲಿ. ಇವನ್ನೇನ್ ಸಾಮಾನ್ಯದವನಂತ ತಿಳ್ಕೊಂಡ್ರೆ ನೀವು? ಕೆನಡಾಗೂ ಕರ್ನಾಟಕಗೂ ಮಧ್ಯ ನಡೆದು ಕಬಡ್ಡಿ ಪಂದ್ಯದಲ್ಲಿ ಗೆದ್ದು ಎದ್ದು ಬಂದ ಕಂದ ಇವನು. ಸಿನಿಮಾ ಹೀರೋ ಬೇರೆ, ಮುಂದೆ ಲೈಫ್ ತುಂಬಾ ಚೆನ್ನಾಗಿರುತ್ತೆ. ಈಗ ಎಲ್ರು ಬೆಳಿಗ್ಗೆ ಎದ್ದು ಟೀ ಕಾಫಿ ಜ್ಯೂಸ್ ಕುಡಿದ್ರೆ ಇವನು ದುಡ್ಡನ್ನೇ ಜ್ಯೂಸ್ ಮಾಡ್ಕೊಂಡು ಕುಡಿದ್ಬಿಡ್ತಾನೆ. ಯಾರಿವನು? ಎಷ್ಟು ಎಷ್ಟು ಇವ್ನಿಗೆ ಎಷ್ಟು? ಅಮ್ಮ ಕಂದ ಮಕರಂದ, ಅಷ್ಟೊಂದು ಎಕ್ಸಾಕ್ಟ್ ಆಗ್ಬೇಡ. ನೋಡಿ ಜನ ನಿನ್ ಬಗ್ಗೆನೇ ತಪ್ಪು ತಿಳ್ಕೊಂಡ್ಬಿಡ್ತಾರೆ. ಜಾಸ್ತಿ ಚೌಕಾಸಿ ಮಾಡದ್ ಬೇಡ. ಇವನ ಬೆಲೆ 1 ಕೋಟಿ. 1 ಕೋಟಿ. ಆ ಪಿಕ್ಸು ಬ್ಯಾಗ್ ಮಾಡ್ಬಿಡಿ. 1 ನಿಮಿಷ. ಲೇ ಮಂಗಂದೆ, ನಿಂಗೆ ಏನು ಗೊತ್ತಾಗಕ್ಕಿಲ್ಲ, ಸುಮ್ಕೆ ನಿಂತ್ಕೋ. ನೋಡಪ್ಪ ಸೇಲಪ್ಪ, ನಾನ್ ಹೇಳ್ತಿದ್ದೀನಿ, ಪ್ಯಾಕ್ ಮಾಡ್ಬಿಡು. ಇಲ್ಲಿ ನಂದೇ ಮಾತು, ನನ್ ಮಾತೆ ಶಾಸನ. ಅಜ್ಜಿ, ಸೆಲೆಕ್ಷನ್ ಅಂದ್ರೆ ನಿಂದು ಕಣಚ್ಚಿ. ಎಷ್ಟೇ ಆಗ್ಲಿ ಅನುಭವ. ಆಗಲ್ಲ ಅಂದ್ರೆ ಹೆಂಗಂದ್ರಂಗೆ ಗಂಡ್ಗಂಡ ತಗೊಳಕ್ ಆಗಲ್ಲ ಅಂದೆ. ಅದಕ್ಕೆ ಟೇಸ್ಟ್ ಮಾಡಿ. ಸರಿ ಟೆಸ್ಟ್ ಮಾಡಿ ಟ್ರಯಲ್ ನೋಡ್ಬೇಕು. ಅಪ್ಪ ಗಂಡುಗಳ ಅಷ್ಟೊಂದು ಉತ್ಸಾಹ ತೋರಿಸ್ಬೇಡ್ರು. ಕುತ್ಕೊಳ್ಳಿ ಇತ್ಲಾಗ್ ಬಾರಪ್ಪ. ಮೊಮ್ಮಗಳೇ, ನೀನು ಟ್ರಯಲ್ ಮಾಡ್ತಾ ಇರೋ, ನಾನೋಗಿ ಅನ್ಸೆಟ್ ಕ್ಲೀನ್ ಮಾಡ್ಕೊ ಬರ್ತೀನಿ. ಏನಮ್ಮ ಹೇಳ್ತಾ ಇದೀಯ ನೀನು? ಟ್ರಯಲ್ ನೋಡಕ್ ಇವೇನ್ ಗಾಡಿಗಳ ಇಲ್ಲ ಬಟ್ಟೆಗಳ? ಗಂಡುಗಳು ಕಣಮ್ಮ, ಗಂಡುಗಳು. ಸೋ ವಾಟ್? ಹಿಂದೆ ಎಲ್ಲ ಹುಡುಗರು ಹುಡುಗಿನ ಏನ್ ಕಮ್ಮಿ ಟೆಸ್ಟ್ ಮಾಡ್ತಿದ್ರಾ? ಈಗ ಕಾಲ ಬದಲಾಗಿದೆ. ನಮ್ಗೆ ಎಂತ ಗಂಡ್ ಬೇಕೋ ಅಂತ ಟೆಸ್ಟ್ ಮಾಡಿ ಸೆಲೆಕ್ಟ್ ಮಾಡ್ಕೊಳ್ಳೋದ್ರಲ್ಲಿ ಏನ್ ತಪ್ಪು ರೀ? ಅಲ್ವಾ ರಚು ಮ್ಯಾಮ್? ಮಣ್ಣು ಬಿತ್ತು. ಇವಾಗೇನು ಎಲ್ರನ್ನು ಟ್ರೈ ಮಾಡ್ತೀರಾ? ಅಂದ್ರೆ ಎಲ್ರನ್ನು ಟೆಸ್ಟ್ ಮಾಡ್ತೀರಾ ಅಂತ ಕೇಳ್ದೆ ಕಣಮ್ಮ. ನೋ ಆ DIP, ಹೀರೋ ಮತ್ತೆ ಆ ಕಾಮಿಡಿಯನ್ 3 ಜನ ಸಾಕು. ಮಿಕ್ತವ್ರನ್ನೆಲ್ಲ ಕರ್ಕೊಂಡು ಹೋಗ್ಬಿಡಿ. ಆಯ್ತು. ಹುಷಾರಾಗಿ ನೋಡಿ ಮಾಡಿ, ಟೆಸ್ಟ್ ಮಾಡಿ. ನನ್ ಪೇಮೆಂಟ್ ಅಡ್ವಾನ್ಸ್ ಕಳ್ಸಿದೀನಿ. ನಿಮ್ ಅಡ್ವಾನ್ಸ್ಗೆ ನನ್ನ ಬಾಡಿ ವೈಬ್ರೇಟ್ ಆಗೋಗ್ಬಿಡ್ತು. ಮಿಕ್ಕಿರೋ ಪೇಮೆಂಟ್ ಹುಡುಗ ಫಿಕ್ಸ್ ಆದ್ಮೇಲೆ ಬಂದ್ಬಿಟ್ಟು ಪರ್ಸನಲ್ ಆಗಿ ಇಸ್ಕೊಂಡು ಹೋಗ್ತೀನಿ. ಬಾಯ್. ಹಾಯ್, ಹಲೋ, ನಮಸ್ಕಾರ. ಯಾರಾಗ್ತಾರೋ ಬೀಗದ ಕೈ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ, ಸುಸ್ವಾಗತ. ಸಂಸಾರ ಅನ್ನೋ ಬಾಗ್ಲಿಗೆ ಹೆಣ್ಣು ಬೀಗ ಆದ್ರೆ ಬೀಗದ ಕೈ ಗಂಡು. ಬೀಗ ರೆಡಿ ಇದೆ. ಯಾರಾಗ್ತಾರೆ ಬೀಗದ ಕೈ? ನೋಡೋಣ ಬನ್ನಿ. ಹುಡುಗ, ಒಂದೇ ಒಂದು ಪ್ರಶ್ನೆ ಕೇಳ್ತೀನಿ ಕಣ್ರು, ಕ್ಲಿಯರ್ ಆಗಿ ಕೇಳಿಸ್ಕೊಂಡು ಕರೆಕ್ಟ್ ಆಗಿ ಆನ್ಸರ್ ಕೊಡಿ. ಯಾರು ಕರೆಕ್ಟ್ ಆನ್ಸರ್ ಕೊಡ್ತೀರೋ ಅವರೇ ಸೆಲೆಕ್ಟ್. ಓಕೆನಾ? ಈಗ ನಿಮ್ ಹೆಂಡತಿ ರೋಡಲ್ಲಿ ನಿಂತಿರ್ತಾರೆ. ನೀವು ಬೇರೆ ಹುಡುಗಿನ ಪಿಕಪ್ ಮಾಡ್ಕೊಂಡು ಕಾರಲ್ಲಿ ಹೋಗ್ತಾ ಇರ್ತೀರಾ. ಸಡನ್ ಆಗಿ ನಿಮ್ ಹೆಂಡತಿ ಮುಂದೆ ಬಂದ್ರೆ ಏನ್ ಮಾಡ್ತೀರಾ? ಎಕ್ಸ್ಕ್ಯೂಸ್ ಮೀ, ನಾನು ಗಾಡಿನೂ ಹುಡುಗಿನೂ ಬಿಟ್ಟು ಎಸ್ಕೇಪ್ ಆಗ್ತೀನಿ. ಯಾಕೋ? ಒಂದು ವೇಳೆ ಸಿಕ್ಕಾಕೊಂಡ್ರೆ ಇಬ್ರಲ್ಲೊಬ್ರು ನನ್ನ ಸಾಯಿಸ್ಬಿಡ್ತಾರೆ. ನಾನ್ ಹಂಗ್ ಮಾಡಲ್ಲ. ನನ್ ಹೆಂಡತಿಗೆ ಇವಳು ನನ್ ಫ್ರೆಂಡು ಅಂತ ಪರಿಚಯ ಮಾಡಿಸಿ ಇಬ್ಬರನ್ನು ಕರ್ಕೊಂಡು ಜಾಲಿ ರೈಡ್ ಹೋಗ್ತೀನಿ. ಯಾಕೆಂದ್ರೆ ನಾನು ಕಾಮಿಡಿಯನ್ ಅಲ್ವಾ? ಹಾಸ್ಯ. ಹುಡುಗಿ ಅಂದ್ರೆ ಏನ್ ಅನ್ಕೊಂಡಿದ್ಯಾ? ಹೆಣ್ಣು. ಶಟಪ್. ಅನುಮಾನದ ವಿಷಯ ಬಂದ್ರೆ ಹುಡುಗಿರು ಸತ್ರು ಅವರ ಅನುಮಾನ ಸಾಯಲ್ಲ. ಎಕ್ಸ್ಟ್ರಾ ಟ್ಯಾಲೆಂಟ್ ಎಲ್ಲ ತೋರಿಸಿ ಸ್ಕಿಟ್ ನಲ್ಲಿ ಯಾಕೆ ಮಾಡ್ಬೇಡ್ರು? ಆಮೇಲೆ ಎಲಿಮಿನೇಟ್ ಮಾಡ್ಬಿಡ್ತೀನಿ ಅಷ್ಟೇ. ನೀನ್ ಹೇಳೋ. ನನಗೆ ಅಂತ ಒಂದು ಕಾರ್ ಇರ್ಬೇಕು, ಆ ಕಾರಲ್ಲಿ ಒಂದು ಸೀಟ್ ಇರ್ಬೇಕು, ಆ ಸೀಟಲ್ಲಿ ಒಂದು ಹುಡುಗಿ ಕೂತಿರ್ಬೇಕು. ಆ ಹುಡುಗಿ ನನ್ನ ಹೆಂಡತಿನೇ ಆಗಿರ್ಬೇಕು. ಆಗ
ನನ್ಗೆ ಯಾವ ಭಯನೂ ಇರೋದಿಲ್ಲ. ವೆರಿ ಗುಡ್. ಮೊಮ್ಮಗಳೇ, ಅಜ್ಜಿ ನಾನು ಎಲ್ಲ ತರ ಚೆಕ್ ಮಾಡಿ ನೋಡ್ದೆ. ಈ ಹೀರೋನೇ ನಿಜವಾದ ಹೀರೋ, ಸೂಪರ್. ಹಾಗಾದ್ರೆ ಮದ್ವೆ ಫಿಕ್ಸ್. ಎಸ್. ಮತ್ತೆ ನಾನು ನಮ್ಮನೇಲಿ ಇರು. ಎಸ್ ಕೇಳಿಸ್ತಾನಾಗಿ. ನಾನು ಏಯ್, ನೀನ್ ಕಾಮಿಡಿ ಅಂತಾನೆ. ಕರ್ನಾಟಕದಲ್ಲಿ ಕಾಮಿಡಿ ಮಾಡೋರ್ಗೆ, ಮಾಡ್ತೀವಿ ಅಂತ ಅನ್ಕೊಂಡಿರೋರ್ಗೆ ಇರೋದು ಒಂದೇ ಜಾಗ ಕಣೋ, ಅದು ಮಜಾ ಭಾರತ ಕಣೋ. ಮಜಾ ಭಾರತ. ಅಲ್ಲೋಗಿ ಕಾಮಿಡಿ ಮಾಡು. ಲೇ ಕಾಮಿಡಿಯನ್, ಏನು ನಾನಾದ್ರೆ ಈ ಮನೇಲಿ ಇದ್ಕೊಂಡು ಆ ಪಿಂಟ್ ಬಾಟ್ಲ ನೋಡ್ಕೊಂಡು ಟೈಮ್ ಇದ್ದಾಗ ಪಿಂಟ್ ಇದ್ದ ಕ್ಯಾಪ್ ಓಪನ್ ಮಾಡ್ಬಿಡ್ತೀನಿ. ನೀನು ಕಾಮಿಡಿ ಮಾಡು. ಈ ಪ್ರಪಂಚನೇ ಹಿಂಗೆ. ಇಲ್ಲಿ ಕಾಮಿಡಿಗೆ ಬೆಲೆ ಇದೆ, ಕಾಮಿಡಿಯನ್ಸ್ಗೆ ಬೆಲೆನೇ ಇಲ್ಲ. ನಿಮ್ಮ ನಗ್ಸೋದಕ್ ನಾವು ಬೇಕು, ನಿಮ್ಮ ದುಃಖ ನೋವು ಮರ್ಸೋದಕ್ ನಾವು ಬೇಕು. ಅದೇ ಪ್ರೀತಿ ಮಾಡಕ್ಕೆ, ಸಂಸಾರ ಮಾಡಕ್ಕೆ ನಮ್ಮಂತ ಕಾಮಿಡಿಯನ್ಸ್ ನಿಮಗ್ ಬೇಕಾಗೇ ಇಲ್ಲ ಅಲ್ವಾ? ನಮಗೂ ದುಃಖ ಆಗುತ್ತೆ, ನೋವಾಗುತ್ತೆ. ಇದೆಲ್ಲ ನೆನ್ಸ್ಕೊಂಡ್ರೆ ಕಣ್ಣೀರ್ ಕಿತ್ಕೊಂಡ್ ಬರುತ್ತೆ. ಆದ್ರೆ ಎಲ್ರ ಮುಂದೆ ನಾವು ಅಳಲ್ಲ. ಮಳೆ ಬಂದಾಗ ಒಬ್ರೇ ಹೋಗಿ ಅಳ್ತೀವಿ, ಯಾಕಂದ್ರೆ ನಮ್ ಕಣ್ಣೀರ್ ಯಾರಿಗೂ ಕಾಣಿಸ್ಬಾರ್ದು ಅಂತ. ಅದು ಕಾಮಿಡಿಯನ್ ಅಂದ್ರೆ. ಮೊಮ್ಮಗಳೇ, ಮುಂದಿನ ಕೆಲ್ಸ ನೋಡಣ್ವಾ. ಅಜ್ಜಿ ನಾನು ಎಲ್ಲ ತರ ಯೋಚನೆ ಮಾಡಿ ನೋಡ್ದೆ. ಹೀರೋ ಏನೋ ಸೂಪರ್, ಆದ್ರೆ ಮದ್ವೆ ಆಗ್ಬೇಕಾಗಿರೋದು ಹೀರೋನಲ್ಲ, ಮತ್ತೆ ಕಾಮಿಡಿಯನ್ನ ಅಲ್ಲ, ಈ DIP ನ. ನಾನು ಯಾಕಮ್ಮ? ಯಾಕೆ ಅಂದ್ರೆ ಇವನೇನೋ ಹೀರೋ, ಇವನ ಹತ್ರ ದುಡ್ಡಿದೆ. ನಾಳೆ ಇನ್ನೂ ಸಖತ್ತಾಗಿರೋ ಹುಡುಗಿ ಬಂದ್ರೆ ಕೈ ಕೊಟ್ಟೋಗಲ್ಲ ಅಂತ ಏನ್ ಗ್ಯಾರಂಟಿ? ಅದೇ ಈ DIP ನ ಮದ್ವೆ ಆದ್ರೆ ಮನೆಯಲ್ಲೇ ಇರ್ತಾನೆ, ಮನೆ ಕೆಲ್ಸದನಾಗೂ ಇರ್ತಾನೆ. ಎಸ್ ನಾನ್ ಮನೆ ಕೆಲಸ ಮಾಡ್ಕೊಂಡು ಇಲ್ಲೇ ಇರ್ತೀನಿ ಅನ್ಕೊಂಡಿದ್ಯಾ? ಇನ್ನು 24 hours ಈ ಪಿಂಟ್ ಬಾಟ್ಲ ನೋಡ್ಕೊಂಡು ಈ ಎಂಜಾಯ್ ಮಾಡ್ಕೊಂಡಿರ್ತೀನಿ. ಈ ಬೆಣ್ಣೆ ಬೊಂಬೆ ನಂದೇ. ಲೋ ಹುಚ್ಚಪ್ಪ, ನನ್ನ ನೋಡ್ಕೊಂಡಿರಕ್ ನಾನು ಎಲ್ಲೋ ಇರ್ತೀನಿ. ನಾನು ನಾಳೆನೆ ಫಾರಿನ್ಗೆ ಹೋಗ್ತಾ ಇದ್ದೀನಿ. ಮತ್ತೆ ಮದ್ವೆ ಯಾರಿಗೆ? ನಮ್ಮ ಅಜ್ಜಿಗೆ. ಈ ತರ ಗಂಡು ಹುಡ್ಕೋಂತಹ ಒಂದು ಸ್ಟೈಲು ನಾನು ಎಲ್ಲೂ ನೋಡಿಲ್ಲ. ಆದ್ರೆ ಈ ಒಂದು ವೆರೈಟಿ ಗಂಡುಗಳು ಹೇಗಿದ್ರು ಕೇಳೇ ಬಿಡೋಣ. ರಚಿ, ಎನಿವೆ ನೈಸ್ ಗೆಟಪ್. ಅಂಡ್ ಹರೀಶ್, ನೀನ್ ತುಂಬಾ ಚೆನ್ನಾಗಿ ಮಾಡಿದೆ ಮಗ, ನಂಗೆ ತುಂಬಾನೇ ಇಷ್ಟ ಆಯ್ತು. ವಾವ್, ಸಖತ್ ಎನರ್ಜಿ ಇತ್ತು ಥ್ರೂ ಔಟ್ ದ ಸ್ಕಿಟ್. ಯಾರು ಮಗ ಹೇಳಿದ್ದು ಕಾಮಿಡಿಯನ್ ಮದ್ವೆ ಆಗಲ್ಲ ಅಂತ? ನೀನ್ ಈ ತರ ಗೆಟಪ್ ಅಲ್ಲಿ ಬಂದ್ರೆ ಕಾಮಿಡಿಯನ್ ಯಾವತ್ತೂ ಈ ತರ ಜೋಕರ್ ಗೆಟಪ್ ಅಲ್ಲಿ ಪ್ರೆಸೆಂಟ್ ಆಗಲ್ಲ ಕಣೋ. ನೀನ್ ಸಖತ್ತಾಗಿ ರಜನಿಕಾಂತ್ ತರ ಬಂದ್ರೆ ಯಾವ ಹುಡುಗಿ ಬೀಳಲ್ಲ ನಿನಗೆ. ನೀನು ಇಟ್ ವಾಸ್ ಆಸಮ್ ಕಂಡ್ರು, ತುಂಬಾ ಚೆನ್ನಾಗಿ ಮಾಡಿದ್ರು ಪ್ರತಿಯೊಬ್ರು. ವೆರಿ ನೈಸ್, ಥ್ಯಾಂಕ್ ಯು. ಥ್ಯಾಂಕ್ ಯು ರಚಿ. ಗುರುಜಿ, ಹರೀಶ, ಸೂಪರ್ ಪರ್ಫಾರ್ಮೆನ್ಸ್. ನಿನ್ನ ವಾಯ್ಸ್ ಬರೋ ತನಕ ನನಗೂ ಗೊತ್ತಾಗಿಲ್ಲ. ಚೆನ್ನಾಗಿತ್ತು. ನಮ್ಮ ಹರ್ಷಿನ್ ಅಷ್ಟೇ, ಲಾಟ್ ಆಫ್ ಡೈಲಾಗ್. ಸೊ ದೀಸ್ 2-3 ಕ್ಯಾರಿಡ್ ದ ಸ್ಕಿಟ್ ರಿಯಲಿ ವೆಲ್. ಇನ್ನು ಲಾಸ್ಟಿಗೆ ಸೆಂಟಿಮೆಂಟ್ ಡೈಲಾಗ್ ತುಂಬಾ ಚೆನ್ನಾಗಿ ವರ್ಕೌಟ್ ಆಯ್ತು ರಜನಿದು. ಆಕ್ಚುಲಿ ಹುಡುಗಿಯರು ಕಲಾವಿದರನ್ನ ಯಾವತ್ತೂ ಪ್ರೀತಿಸ್ತಾರೆ. ಹುಡುಗಿಯರ ಅಪ್ಪ ಅಮ್ಮ ಲೆಕ್ಕ ಹಾಕ್ಬಹುದು, ಅವ್ರ ಲೈಫ್ ಏನು ಅಂತ ಲೆಕ್ಕ ಹಾಕ್ಬಹುದು. ಬಟ್ ಹುಡುಗಿಯರು ಸಿಗಲ್ಲ ಅಂತ, ಹುಡುಗಿಯರು ಬೇಕಾದ್ರೆ ಸಿಗ್ತಾರೆ. ಬಟ್ ಇದನ್ನ ವಿಡಂಬನಾತ್ಮಕವಾಗಿ ತುಂಬಾ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ರು. ಐ ಥಿಂಕ್ ಸಂತೋಷ್, ಗುಡ್ ಜಾಬ್, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಗುರುಜಿ, ಆಲ್ ದ ಬೆಸ್ಟ್ ಗೈಸ್. ಹೊಸ ವರ್ಷದ ಹುಮ್ಮಸ್ಸಲ್ಲಿ ನಮ್ಮ ಹುಡುಗರು ಸಿಕ್ಕಾಬಡೆ ಸಕ್ಕದಾಗಿ ಎನರ್ಜೆಟಿಕ್ ಆಗಿ ಪರ್ಫಾರ್ಮ್ ಮಾಡ್ತಾ ಇದಾರೆ. ಆದ್ರೆ ಏನ್ ಮಾಡೋದು, ರಾತ್ರಿ 9 ಗಂಟೆ ಆಗಿದೆ. ಹೊಸ ವರ್ಷ ಆದ್ರೂನು ನಮ್ಮ ಎಪಿಸೋಡ್ ಮುಗಿಸ್ಲೇಬೇಕು. ನಾಳೆ ರಾತ್ರಿ 8 ಗಂಟೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟಾಟಾ, ಬಾಯ್, ಟೇಕ್ ಕೇರ್, ಶುಭರಾತ್ರಿ.